ಕರ್ತನಾಗಿರುವಂತಹ ನಮ್ಮ ಪರಲೋಕದ ತಂದೆ ದೇವರೇ, ನಮ್ಮೆಲ್ಲರನ್ನೂ ಇಲ್ಲಿಯವರೆಗೂ ಕಾಯ್ದು ಕಾಪಾಡುತ್ತಾ ಬಂದು ನಿಮ್ಮ ಕೃಪೆಯ ಮೂಲಕವಾಗಿ ನಮ್ಮ ಜೀವನದಲ್ಲಿ ಮತ್ತೊಂದು ದಿನವನ್ನ ನಾವು ಕಾಣ್ಲಿಕ್ಕಾಗುವಂತೆ ನೀವು ಮಾಡಿರುವಂತಹ ಉಪಕಾರಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಪರಿಶುದ್ಧ ದೇವರೇ, ಈ ಒಂದು ಸಮಯದಲ್ಲಿ ನಾವು ಧ್ಯಾನಿಸುವಂತಹ ವಿಷಯವನ್ನ ಆಶೀರ್ವದಿಸು. ಅದರಿಂದ ಕಲಿಯುವಂತಹ ಪಾಠಗಳನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕಾಗುವಂತೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲಿಕ್ಕಾಗುವಂತೆ ಸಹಾಯ ಮಾಡು. ನೀನು ತಿಳಿಸುವಂತಹ ಎಲ್ಲಾ ವಿಷಯಗಳನ್ನ ನಾವು ಅದನ್ನ ಉಪಯೋಗಿಸಿಕೊಂಡು ಆತ್ಮೀಕ ಬೆಳವಣಿಗೆಯನ್ನು ಕಾಣಲಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಯೇಸುವಿನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇನೆ. ಇವತ್ತು ನಾವು ಧ್ಯಾನ ಮಾಡುತ್ತಿರುವಂತಹ ವಿಷಯ ಪವಿತ್ರಾತ್ಮದ ಉಡುಗೊರೆ ಮತ್ತು ಯೇಸುವಿನ ಅಧಿಕಾರ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 3ರಿಂದ 23 ವಚನಗಳಲ್ಲಿ ನಾವು ಇವತ್ತಿನ ವಿಷಯದಲ್ಲಿ ಧ್ಯಾನ ಮಾಡುತ್ತೇವೆ. ಇದು ಪವಿತ್ರಾತ್ಮನು ಕೊಡುವಂತಹ ಉಡುಗೊರೆ ಮತ್ತು ಯೇಸುವಿನ ಅಧಿಕಾರ ವಿಷಯವಾಗಿರುವಂತಹ ಪಠ್ಯ. ಇದರಲ್ಲಿ ಈ ಒಂದು ವಚನಗಳಲ್ಲಿ ನಾವು ನೋಡುತ್ತೇವೆ. ಸೊ ಇವತ್ತು ಮಕ್ಕಳ ಸತ್ಯವೇದದ ಭಾಗವು ಅಂಜೂರದ ಬುಟ್ಟಿಗಳು, ಯೆರೆಮೀಯ 24. 1 ವರ್ಷಕ್ಕೆ ಸತ್ಯವೇದದ ಅಧ್ಯಯನ ಭಾಗವು ಯೆಹೆಜ್ಕೇಲ 25ನೇ ಅಧ್ಯಾಯ 1ರಿಂದ 32. ಸೊ ಇವತ್ತಿನ ಸತ್ಯವೇದ ವಾಕ್ಯದ ಧ್ಯಾನದಲ್ಲಿ 11 ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ರಿಂದ 23ರಲ್ಲಿ ನಾವು ನೋಡುವುದಾದರೆ ಪವಿತ್ರಾತ್ಮನ ಉದಾರ ಕೊಡುಗೆ ಮತ್ತು ದುಷ್ಟತನದ ಮೇಲೆ ಯೇಸುವಿಗೆ ಇರುವಂತಹ ಅಧಿಕಾರ ಮತ್ತು ಯೇಸುವಿನಲ್ಲಿ ನಾವು ಹೊಂದಿಕೆಯಾಗಿರುವಂಥದ್ದು ಅಥವಾ ನೆಲೆಗೊಂಡಿರುವಂತಹ ವಿಷಯಗಳನ್ನ ಕಲಿತೇವೆ. ಇಲ್ಲಿ ನಾವು 3 ಭಾಗವಾಗಿ ನಾವು ನೋಡ್ತೇವೆ. ಮೊದಲನೇದೇನಂತಂದ್ರೆ ಪವಿತ್ರಾತ್ಮನ ಉಡುಗೊರೆ ವಿಷಯವಾಗಿ ಮೊದಲನೇದಾಗಿ ನೋಡ್ತೇವೆ. ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ರಿಂದ 23 ವಚನಗಳನ್ನ ನಾನು ಓದ್ಕೊಂಡು ಬಂದಾಗ ಒಂದು 3 ಪಾಯಿಂಟ್ಗಳನ್ನ ನಾನು ಬೇರ್ಪಡಿಸಿದ್ದೀನಿ. ಒಂದೇನೆಂದ್ರೆ ಪವಿತ್ರಾತ್ಮನು ಕೊಡುವಂತಹ ಉಡುಗೊರೆ ವಿಷಯವಾಗಿದೆ. ಎರಡನೇದು, ನಂಬಿಕೆಯುಳ್ಳವರು ಅದನ್ನ ಗ್ರಹಿಸುತ್ತಾರೆ, ಗುರುತಿಸ್ತಾರೆ ಮತ್ತು ದೇವರ ರಾಜ್ಯದ ಮೇಲೆ, ದೇವರ ಮೇಲೆ ಅವಲಂಬಿತರಾಗ್ತಾರೆ, ಕೆಟ್ಟದನ್ನ ನಿರಾಕರಿಸ್ತಾರೆ ಅನ್ನುವಂಥದ್ದನ್ನ ನಂಬಿಕೊಂಡವರು. ನಂತರ ಇದನ್ನ ಹೊಂದಿಕೊಳ್ಳುವುದಕ್ಕೆ ಅಥವಾ ಇದನ್ನ ನಾವು ಗ್ರಹಿಸಿಕೊಳ್ಳಿಕ್ಕೆ ನಾವು ಮಾಡಬೇಕಾಗಿರುವಂಥದ್ದು ಏನು ಅನ್ನುವಂಥ ವಿಷಯಗಳು. ಮತ್ತೊಂದ್ಸರಿ ರಿಪೀಟ್ ಮಾಡ್ತೇನೆ. ಮೊದಲನೇದಾಗಿ ಪವಿತ್ರಾತ್ಮನ ಉಡುಗೊರೆ, ಎರಡನೇದಾಗಿ ನಂಬಿದರೆ ಏನಾಗ್ತದೆ, ನಂಬಿಕೆ ಇಟ್ಟರೆ ಏನಾಗ್ತದೆ, ಮೂರನೇದಾಗಿ ಸರಿ ನಂಬಬೇಕು ಅಥವಾ ಉಡುಗೊರೆನ ಪಡ್ಕೊಳ್ಬೇಕು ಅಂದ್ರೆ ನಾವು ಮಾಡಬೇಕಾಗಿರುವಂತ ಕಾರ್ಯಗಳೇನು. ಈ 3 ವಿಷಯಗಳಾಗಿ ನಾನು ವಿಂಗಡಣೆ ಮಾಡ್ತಾ ಹೋಗ್ತೇನೆ. ಮೊದಲನೇದಾಗಿ ಇವತ್ತಿನ ಬಾಯ್ಪಾಠ ವಚನ ನಾವು ನೋಡುವುದಾದ್ರೆ ಲೂಕನ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನ. ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವನಲ್ಲವೇ ಅಂದನು. ಇಲ್ಲಿ ಈ ವಚನವನ್ನು ಓದುವಾಗ ಇಂದಿನ ವಚನಗಳನ್ನೆಲ್ಲ ನಾವು ಗಮನಿಸುವುದಾದ್ರೆ ಕ್ವಶನ್ ಕೇಳ್ತಾರೆ. ಒಬ್ಬ ತಂದೆಯು ಮಗನಿಗೆ ಏನೇನು ಕೇಳಿದ್ರೆ ಏನೇನು ಕೊಡ್ತಾನೆ ಅನ್ನುವಂಥ ವಿಷಯವಾಗಿ, ಒಬ್ಬ ಮಗನು ತಂದೆ ಹತ್ರ ಒಂದು ರೊಟ್ಟಿಯನ್ನ ಕೇಳಿದ್ರೆ ಆತ ಕಲ್ಲನ್ನು ಕೊಡೋದಿಲ್ಲ, ಅಥವಾ ಮೀನನ್ನು ಕೇಳಿದ್ರೆ ಹಾವನ್ನ ಕೊಡಲ್ಲ. ಅಂದ್ರೆ ನೀವೇನ್ ಕೇಳ್ತಿರೋ, ಒಬ್ಬ ಮಗನು ತಮ್ಮ ತಂದೆ ಹತ್ರ ಏನ್ ಕೇಳ್ತಾನೋ ಅದನ್ನು ಕೊಡ್ತಾನೆ ಹೊರತು ಅದನ್ನು ಹೊರತಾಗಿ ಬೇರೆದನ್ನೇನೋ ಕೇಳಲ್ಲ ಅನ್ನುವಂತಹ ವಚನಗಳನ್ನ ಇದರಿಂದ ಹಿಂದಿನ ವಚನಗಳಲ್ಲಿ ನಾವು ನೋಡ್ತೇವೆ. ನಾವು ಕೂಡ ಪ್ರಾರ್ಥಿಸುವಾಗ ನಮ್ಮ ತಂದೆಯಾದ ದೇವರನ್ನ ಏನ್ ಕೇಳಬೇಕು, ಏನು ಹೊಂದಿಕೊಳ್ಬೇಕು ಅನ್ನುವಂಥ ವಿಷಯಗಳಾಗಿ ಅದರಲ್ಲಿ ನೀವು ಜಾಗರೂಕರಾಗಿರ್ರಿ, ಏನ್ ಕೇಳ್ತಾ ಇದ್ರಿ ಅನ್ನುವಂತಹ ಒಂದು ಸಂಗತಿಗಳನ್ನ ದೇವ್ರು ನಮಗೆ ಕಲಿಸ್ಕೊಡ್ತಾನೆ.
ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಂಡು ನೀವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ಮಾಡಿ ನೀವೆಲ್ಲವನ್ನ ಹೊಂದಿಕೊಳ್ಬೇಕು ಅಂತೇಳಿ ದೇವರ ವಿಷಯ ಅಥವಾ ದೇವರ ನಮಗೆ ತಿಳಿಸುವಂತಹ ಕಾರ್ಯಗಳಾಗಿದೆ. ಒಂದು ಚಿಕ್ಕ ಸಂಗತಿ ಅಥವಾ ಒಂದು ತಮಾಷೆಯ ರೀತಿಯಲ್ಲಿ ಒಂದು ವಿಷಯವನ್ನು ಹೇಳ್ತೇನೆ. ನಾವು ದೇವರಲ್ಲಿ ಬೇಡಿಕೊಳ್ಳುವಂತಹ ವಿಷಯವಾಗಿ ಹೇಗಿರ್ಬೇಕು, ಯಾವ ರೀತಿ ಎಚ್ಚರಿಕೆಯಿಂದ ನಾವು ಪ್ರಾರ್ಥಿಸಬೇಕು ಅನ್ನುವಂಥ ವಿಷಯವಾಗಿ ಒಂದು ಚಿಕ್ಕ ಸಂಗತಿಯನ್ನು ನಿಮ್ಗೆ ಹೇಳ್ತೇನೆ. ಒಬ್ಬ ವ್ಯಕ್ತಿಯನ್ನ ಅಥವಾ ಒಬ್ಬ ಯೌವನಸ್ಥನನ್ನ ಒಂದು ಸಿಂಹವು ಓಡಿಸ್ಕೊಂಡು ಬರ್ತಾ ಇರುತ್ತೆ ಕಾಡಲ್ಲೋ, ಅಥವಾ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯೌವನಸ್ಥನ ಇರ್ತಾನೆ. ಸಿಂಹ ಅಟ್ಟಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ತುಂಬಾ ಭಯಭ್ರಾಂತನಾಗಿ ಆ ಯೌವನಸ್ಥನು ಓಡಕ್ ಪ್ರಾರಂಭ ಮಾಡ್ತಾನೆ. ಅವನು ಓಡ್ತಾ ಇರುವಾಗ ಒಂದು ಆಲೋಚನೆ ಯೌವನಸ್ಥನಿಗೆ ಬರುತ್ತೇನಂತಂದ್ರೆ, ಆ ಪ್ರಾರ್ಥನೆ ಮಾಡಿದ್ರೆ ದೇವರು ಈ ಸಿಂಹದ ಮನಸ್ಥಿತಿಯನ್ನ ಬದಲಾಯಿಸ್ತಾನೆ, ಪ್ರಾರ್ಥನೆ ಮಾಡೋಣ ಅಂತೇಳಿ ಆ ಯೌವನಸ್ಥನು ಓಡುವಂತಹ ಸಂದರ್ಭದಲ್ಲಿ ಕಣ್ಣುಗಳನ್ನ ಮುಚ್ಚಿಕೊಂಡು ಪ್ರಾರ್ಥನೆ ಮಾಡಿ, ದೇವರೇ ಈ ಸಿಂಹದ ಮನಸ್ಥಿತಿಯನ್ನ ಬದಲಾಯಿಸು, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಬಿಡು, ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಬಿಟ್ರೆ ಕ್ರಿಶ್ಚಿಯನ್ರು ಯಾರು ಇತರರಿಗೆ ಹರ್ಟ್ ಮಾಡಲ್ಲ, ಇತರರಿಗೆ ನೋವು ಉಂಟು ಮಾಡಲ್ಲ. ಹಾಗಾಗಿ ನೀನು ಈ ಸಿಂಹವನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡ್ಬಿಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಓಡಿ ತುಂಬಾ ವೇಗವಾಗಿ ಬರ್ತಾರಂತ ಸಿಂಹ ಈ ಪ್ರಾರ್ಥನೆ ಮುಗಿಯೋಷ್ಟ್ರೊಳಗಡೆ ಎತ್ತಿ ಒಂದೇಟು ಹೊಡೆದು ಅವನ್ನ ಬೀಳಿಸ್ಬಿಟ್ಟಿರುತ್ತೆ, ಆ ವ್ಯಕ್ತಿಯ ಸಹೋದರನ ಬೀಳಿಸ್ಬಿಟ್ಟಿರುತ್ತೆ. ಇವನು ಈ ಸಿಂಹವನ್ನ ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಮಾಡೋ ಅನ್ನೋಷ್ಟ್ರೊಳಗಡೆ ಅವನು ಬೀಳಿಸಿರುವಂತ ವ್ಯಕ್ತಿ ಮುಂದೆ ಇಮಿಡಿಯೇಟ್ ಆಗಿ ಸಿಂಹ ಕನ್ವರ್ಟ್ ಆಗಿ ಮೊಣಕಾಲೂರಿ ಪ್ರಾರ್ಥನೆ ಮಾಡಕ್ ಶುರು ಮಾಡುತ್ತೆ. ಪರಲೋಕದಲ್ಲಿರೋ ನಮ್ಮ ತಂದೆಯೇ, ಇವತ್ತು ಈ ಆಹಾರವನ್ನ ಕೊಟ್ಟಿದ್ದಕ್ಕೆ ನನಗೆ ಸ್ತೋತ್ರ. ಈ ಆಹಾರವನ್ನು ತಿನ್ನುವಂತ ನನಗೆ ಶಕ್ತಿಯನ್ನ ದಯಪಾಲಿಸಿಕೊಡು ಅಂತ ಪ್ರಾರ್ಥನೆ ಮಾಡಿದ್ರು. ಏನ್ ಹೇಳಕಂದ್ರೆ, ಆ ವ್ಯಕ್ತಿ ಬೇಡ್ಕೊಂಡಿದ್ದೇನು, ಈ ಸಿಂಹವನ್ನ ಕ್ರಿಶ್ಚಿಯನ್ ಕನ್ವರ್ಟ್ ಮಾಡ್ಬಿಡು, ಇದು ಹರ್ಟ್ ಮಾಡಲ್ಲ. ಅದು ಇಮಿಡಿಯೇಟ್ ಆಗಿ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿ ಅಥವಾ ಪ್ರಾರ್ಥನೆ ಮಾಡುವಂತ ಭಂಗಿಯಲ್ಲಿ ನಿಂತ್ಕೊಂಡು ಏನಂತ ಹೇಳ್ತದೆ, ದೇವರೇ ಈ ಆಹಾರ ನನಗೆ ಇವತ್ತು ಕೊಡ್ತಾ ಇದೆಯಾ, ಈ ಆಹಾರವನ್ನು ಸೇವಿಸುವಂತ ನನಗೆ ಫಲವನ್ನು ಕೊಡು ಅಂತ. ಯಾಕೆ ಹೇಳಿದೆ ಅಂದ್ರೆ, ನಾವು ಏನ್ ಕೇಳ್ತಾ ಇದೀವಿ ಪ್ರಾರ್ಥನೆಯಲ್ಲಿ ಉಡುಗೊರೆಯಾಗಿ ದೇವರಿಂದ ಏನ್ ಬಯಸ್ತಾ ಇದೀವಿ ಅನ್ನೋಂಥದನ್ನ ಬಹಳ ಜಾಗರೂಕತೆಯಿಂದ ಕೇಳ್ಬೇಕು ಅನ್ನೋಂಥದನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕು ನಾವು. ಸೊ ಇಲ್ಲಿ ಮತ್ತೆ ನಾವು ದೇವರ ವಾಕ್ಯದ ವಿಷಯವಾಗಿ ಬರ್ಬೇಕಂತಂದ್ರೆ, ಪವಿತ್ರಾತ್ಮನು ನಮಗೆ ಬಹುಮಾನ ಕೊಡ್ತಾನೆ, ಉದಾರವಾಗಿ ಮತ್ತು ಏನಂತಾರೆ ಯಥೇಚ್ಛವಾಗಿ ಕೊಡ್ತಾನೆ. ಪವಿತ್ರಾತ್ಮನ ಉಡುಗೊರೆ ನಮಗೆ ಗೊತ್ತಿದೆ. ಗಲಾತ್ಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಲ್ಲಿ ಆ ಎಲ್ಲಾ ಫ್ರೂಟ್ಸ್ ಆಫ್ ಸ್ಪಿರಿಟ್ಸ್ ಇದೆ, ಲವ್, ಜಾಯ್, ಪೀಸ್, ಲಾಂಗ್ ಸಫರಿಂಗ್, ಅವೆಲ್ಲ ಇದೆ. ಸೊ ಈ ಒಂದು ಬಹುಮಾನಗಳನ್ನ ಪವಿತ್ರಾತ್ಮನು ನಾವು ಬೇಡಿಕೊಂಡಾಗ ನಮಗೆ ಕೊಡ್ತಾನೆ. ಈ ಸಂಗತಿಗಳ 14ರಿಂದ ಲೂಕನ ಸುವಾರ್ತೆ 11ನೇ ಅಧ್ಯಾಯ 14ರಿಂದ 23 ವಚನಗಳನ್ನ ನಾವು ಓದ್ಕೊಂಡು ನೋಡುವಾಗ ಅಲ್ಲಿ ದೆವ್ವಗಳನ್ನ ಯೇಸು ಸ್ವಾಮಿ ಬಿಡಿಸ್ತಾನೆ. ಒಂದು ದೆವ್ವವನ್ನ, ಮೂಕ ವ್ಯಕ್ತಿಯ ಮೇಲೆ ಒಂದು ದೆವ್ವ ಬಂದಿರುತ್ತೆ, ಆ ದೆವ್ವವನ್ನ ಬಿಡಿಸ್ತಾನೆ. ಅಲ್ಲಿರುವಂತಹ ಫರಿಸಾಯರು ಏನ್ ಮಾಡ್ತಾರೆ, ದೆವ್ವಗಳನ್ನ ಈತನ ಬಿಡಿಸ್ತಾ ಇದ್ದಾನೆ ಅಂತಂದ್ರೆ ದೆವ್ವಗಳ ಒಡೆಯನಾದ ಬೆಲ್ಜೆಬೂಲ್ನ ಸಹಾಯದಿಂದ ಈತನ ಬಿಡಿಸ್ತಾನೆ ಅಂತೇಳಿ ಗುನುಗ್ತಾ ಇರ್ತಾರೆ. ಆಗ ಯೇಸು ಸ್ವಾಮಿ ಅವರಿಗೆ ಆತರ ಎಲ್ಲ ಇಲ್ಲ, ದೆವ್ವಗಳು ತನ್ನನ್ನು ತಾನೇ ಬಿಡಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ನಾನು ಬೆಲ್ಜೆಬೂಲ್ನ ಸಹಾಯದಿಂದ ಇದನ್ನೆಲ್ಲ ಮಾಡ್ತಾ ಇಲ್ಲ, ದೇವರ ಶಕ್ತಿಯಿಂದ ಮಾಡ್ತಾ ಇದ್ದೀನಿ ಅಂತೇಳಿ ಅವರಿಗೆ ತಿಳಿಸಿ ಹೇಳ್ತಾನೆ. ಸೊ ನಾವಿಲ್ಲಿ ಗ್ರಹಿಸ್ಕೊಳ್ಳುವಂತಹ ವಿಷಯ ಏನಂತಂದ್ರೆ, ದೇವರು ನಾವು ಪ್ರಾರ್ಥನೆ ಮಾಡಿದ್ರೆ ನಾವು ಏನ್ ಕೇಳ್ತೀವೋ ದೇವರು ಅದನ್ನು ಒದಗಿಸಿಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನಾನು ಹಿಂದೆ ಹೇಳಿದಂತಹ ಒಂದು ತಮಾಷೆಯ ಸಂಗತಿ ವಿಷಯವಾಗಿ ಕೂಡ, ನಾವು ಏನ್ ಕೇಳ್ತೀವೋ ಅದನ್ನ ದೇವರು ಒದಗಿಸಿಕೊಡಲು ಶಕ್ತನಾಗಿದ್ದಾನೆ. ಹಾಗಾಗಿ ನಾವು ಏನ್ ಕೇಳ್ತೀವೋ ಅದನ್ನ ತುಂಬಾ ವಿವೇಚನೆ ಉಳ್ಳವರಾಗಿ ದೇವರನ್ನ ಕೇಳ್ಬೇಕು ಮತ್ತು ಅದನ್ನ ಹೊಂದಿಕೊಳ್ಳಬೇಕು ಅನ್ನುವಂಥದನ್ನ ನಾವು ಮರಿಬಾರದು. ಪವಿತ್ರಾತ್ಮನ ಬಹುಮಾನ ನಮ್ಗೆ ಖಂಡಿತವಾಗ್ಲೂ ಸಿಗ್ತದೆ ನಾವು ಪ್ರಾರ್ಥಿಸುವಾಗ. ಮತ್ತು ದುಷ್ಟತನದ ಮೇಲೆ ದೇವರಿಗೆ, ಯೇಸು ಕ್ರಿಸ್ತನಿಗಿರುವಂತಹ ಅಧಿಕಾರವನ್ನ ನಾವು ಗ್ರಹಿಸಿಕೊಳ್ಬೇಕು, ಹೊಂದಿಕೊಳ್ಬೇಕು.
ಯಾವಾಗ ನಾವು ಇದನ್ನು ಹೊಂದಿಕೊಳ್ತೇವೆ ಅಥವಾ ಗ್ರಹಿಸಿಕೊಳ್ತೇವೆ ಅಂತಂದ್ರೆ ನಾವು ಆತನಲ್ಲಿ ನೆಲೆಗೊಂಡಿದ್ದಾಗ. ಅದೇ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾನೆ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿರಬೇಕು ಅಂತೇಳಿ ಯೋಹಾನ್ ಸುವಾರ್ತೆ 15ನೇ ಅಧ್ಯಾಯ 4-5 ವಚನಗಳನ್ನ ನಾವು ನೋಡ್ತೇವೆ. ಯೇಸು ಕ್ರಿಸ್ತನಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಮಗೆ ಬೇಕಾಗಿರುವಂಥದ್ದು ಎಲ್ಲವೂ ನಮಗೆ ಸಿಗ್ತಾ ಹೋಗ್ತದೆ. ಎಲ್ಲಾ ಸಮಯಗಳಲ್ಲಿಯೂ ನಮಗೆ ಬೇಕಾಗಿರುವಂಥದ್ದು ಎಲ್ಲವೂ ನಮಗೆ ದೊರೀತದೆ. ನಾವು ಯೇಸುವಿನಲ್ಲಿ ನೆಲೆಗೊಂಡಿರ್ಬೇಕು. ಮತ್ತು ಇನ್ನೊಂದು ಕಡೆ ದೇವರ ರಾಜ್ಯದ ವಿಷಯವಾಗಿ, ದೇವರ ನೀತಿ ವಿಷಯವಾಗಿ ನಾವು ತವಕ ಪಡುವಂತವರಾಗಿದ್ರೆ ನಮಗೆ ಬೇಕಾಗಿರುವಂತ ಊಟ ಸೌಲಭ್ಯಗಳೆಲ್ಲವೂ ಸಿಗುತ್ತೆ ಅಂತೇಳಿ ಮತ್ತಾಯ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನದಲ್ಲಿ ನಾವು ನೋಡುತ್ತೇವೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ಇದೆಲ್ಲದರೊಟ್ಟಿಗೆ ನಿಮಗೆ ಸಿಗುತ್ತದೆ. ಬೇರೆ ಮೇಲಿನ ವಚನಗಳೆಲ್ಲ ಏನಿದೆ ಅದೆಲ್ಲ ಸಿಗುತ್ತೆ. ಊಟ ಮಾಡುವುದು, ಒದ್ದುಕೊಳ್ಳುವುದು, ಅಂತ ವಿಷಯಗಳೆಲ್ಲ. ಹಾಗಾಗಿ ಪವಿತ್ರಾತ್ಮನ ಉಡುಗೊರೆ ನಮಗೆ ಸಿಗಬೇಕು ಅಂತಂದ್ರೆ, ದೇವರು ಒದಗಿಸುವಿಕೆ ನಮಗೆ ಬರಬೇಕು ಅಂತಂದ್ರೆ ನಾವು ಆತ್ಮಿಕವಾಗಿ ವಿವೇಚನೆ ಉಳ್ಳವರಾಗಿರ್ಬೇಕು ಅನ್ನುವಂಥದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಆತ್ಮಿಕ ವಿವೇಚನೆ ಅನ್ನುವಂಥದ್ದು ಏನು ಅಂತಂದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8-10 ವಚನಗಳನ್ನ ನಾವು ನೋಡಬೇಕಾದ್ರೆ ಅದರಲ್ಲಿ ಒಂದೇ ಒಂದು ಮಾತು, ನೀವು ಬೆಳಕಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ಬೆಳಕಾಗಿದ್ದೀರಿ ಅನ್ನುವಂತಹ ವಚನ ಇದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8-10 ವಚನಗಳನ್ನು ಓದಿದ್ರೆ ನೀವು ಕ್ರಿಸ್ತನಲ್ಲಿ ಇದ್ದುಕೊಂಡು ಬೆಳಕಾಗಿದ್ದೀರಿ ಅಂತ ಹೇಳಿ. ಅದರಲ್ಲಿ ಕೊನೆ ಲೈನ್ ಒಂದು ಇದೇನಂತಂದ್ರೆ, ಕರ್ತನಿಗೆ ಮೆಚ್ಚುಗೆಯಾದದ್ದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಕರ್ತನಿಗೆ ಮೆಚ್ಚುಗೆಯಾದದನ್ನ ಪರಿಶೋಧಿಸಿ ತಿಳಿದುಕೊಳ್ಳಿರಿ. ಇದು ಆತ್ಮಿಕ ವಿವೇಚನೆಯಾಗಿದೆ. ಇನ್ನೊಂದು ಅದೇ ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನದಲ್ಲಿ ಆ ವಚನ ಕೂಡ ಹೀಗೆ ಆತ್ಮಿಕ ವಿವೇಚನೆ ಕುರಿತಾಗಿ ಒಂದು ವಚನ ಇದೆ. ಅದನ್ನ ಓದೋಣ. ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಚನ. ನಾನು ಹೇಳುವುದೇನೆಂದ್ರೆ, ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ, ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುವುದಿಲ್ಲ. ಯಾಕಂದ್ರೆ ಶರೀರ ಭಾವವು ಅಭಿಲಾಷಿಸುವುದು ಆತ್ಮನಿಗೆ ವಿರುದ್ಧವಾಗಿದೆ, ಆತ್ಮನು ಅಭಿಲಾಷಿಸುವುದು ಶರೀರ ಭಾವಕ್ಕೆ ವಿರುದ್ಧವಾಗಿದೆ. ನೀವು ಮಾಡಲಿಚ್ಛಿಸುವುದನ್ನು ಮಾಡದಂತೆ ಇವು ಒಂದಕ್ಕೊಂದು ಹೋರಾಡುತ್ತವೆ. ನೋಡ್ರಿ, ಶರೀರ ಭಾವದ ವಿಷಯವಾಗಿ ನಾವಿದ್ರೆ ಆತ್ಮಿಕ ವಿಷಯಗಳಿಗೆ ನಾವು ದೂರವಾಗಿರ್ತೇವೆ. ಆತ್ಮಿಕ ವಿಷಯಗಳಲ್ಲಿ ನಾವು ದೂರವಾಗಿದ್ರೆ ಶರೀರ ಭಾವದ ವಿಷಯಗಳಲ್ಲಿ ನಾವು ಹತ್ತಿರವಾಗ್ತಾ ಹೋಗ್ತೇವೆ. ಇವೆರಡೂ ಒಂದಕ್ಕೊಂದು ಅಂಟಿಕೊಂಡಿರ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಕೂಡ ಲೋಕದ ವಿಷಯಗಳಲ್ಲಿ ಆತ್ಮಿಕ ವಿವೇಚನೆ ಹೊಂದ್ಕೊಳ್ಬೇಕಂತಂದ್ರೆ ಶರೀರ ಭಾವದಿಂದ ದೂರ ಇರಬೇಕು. ಶರೀರದ ಭಾವದ ವಿಷಯವಾಗಿ ನಾವು ಯಾವುದೇ ಕಾರಣಕ್ಕೂ ಅಂಟಿಕೊಂಡಿರಬಾರದು. ವಿವೇಚನೆ ಉಳ್ಳವರಾಗಿ ನಡೆದುಕೊಳ್ಬೇಕು, ಜ್ಞಾನವಂತರಾಗಿ ನಾವು ಇರಬೇಕು ಅನ್ನುವಂಥದನ್ನ ಮರಿಬಾರ್ದು. ಮತ್ತು ದೇವರ ರಾಜ್ಯದ ಶಕ್ತಿ ವಿಷಯವಾಗಿ ನಾವು ಗ್ರಹಿಸಿಕೊಂಡಂತವರಾಗಿರ್ಬೇಕು. ದೇವರ ರಾಜ್ಯದ ಶಕ್ತಿ ನಾವು ಅನೇಕ ವಿಷಯವಾಗಿ ಏನಾಗುತ್ತೆ ನಮಗೆ ನಮ್ಮ ದೇವರಿಂದ ಏನೆಲ್ಲ ಸಾಧ್ಯ, ನಾವು ಪ್ರಾರ್ಥಿಸಿದ್ರೆ ಏನೆಲ್ಲ ಆಗುತ್ತೆ ಅಂತೇಳಿ ನಮಗೆ ಗೊತ್ತಿದ್ರು, ಅದರ ಅರಿವು ಇದ್ರೂ ಕೂಡ ನಾವು ದೇವರ ರಾಜ್ಯದ ವಿಷಯವಾಗಿ ಅದಕ್ಕೆ ವಿರುದ್ಧವಾದ ಕಾರ್ಯಗಳನ್ನ ನಾವು ಅನೇಕ ಸರಿ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಗ್ರಹಿಕೆ ನಮ್ಮಲ್ಲಿ ಇದ್ರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಹಿಂಜರಿಬಾರದು, ಅಥವಾ ದೇವರ ವಾಕ್ಯದ ವಿಷಯದಿಂದ ದೂರವಾಗಿರಬಾರದು. ಕರ್ತನಿಗೆ ಮೆಚ್ಚುಗೆಯಾಗಿರುವಂತಹ ವಿಷಯವನ್ನ ಪರಿಶೋಧಿಸಿ ತಿಳಿದುಕೊಂಡವರಾಗಿ ಆತ್ಮಿಕ ವಿವೇಚನೆಯಿಂದ ನಾವು ನಡೆದುಕೊಳ್ಳುವವರಾಗಿರ್ಬೇಕು. ಇದು ಪವಿತ್ರಾತ್ಮನ ಉಡುಗೊರೆಯಿಂದ ನಮಗೆ ಸಿಗುವಂತ ವಿಷಯಗಳು. ಈಗ ನಾವು ನಂಬಿದರೆ ಇದರ ಮೇಲೆ ನಾವು ನಂಬಿಕೆ ಇಡಬೇಕು. ಯೇಸುವಿನ ಅಧಿಕಾರವನ್ನ ಗುರುತಿಸುವಂತವರಾಗಿರ್ಬೇಕು. ಇಲ್ಲಿ ಫರಿಸಾಯರು ದೆವ್ವಗಳನ್ನ ಯೇಸು ಸ್ವಾಮಿ ಬಿಡಿಸ್ತಾ ಇದ್ದಂಗೆ ಅವರ ಗ್ರಹಿಕೆ ಹೇಗಿತ್ತು ಅಂತಂದ್ರೆ, ಇವನ್ ದೆವ್ವಗಳನ್ನ ಬಿಡಿಸ್ತಾ ಇದ್ದಾನೆ ಅಂತಂದ್ರೆ ಮೇ ಬಿ ಇವನ ಹತ್ರ ಯಾವ ಪವರ್ ಇದೆ, ದೆವ್ವಗಳ ಗುಂಪು, ಆ ಗುಂಪಿನ ಅಧಿಕಾರಿ ಬೆಲ್ಜೆಬೂಲ್, ಆ ಬೆಲ್ಜೆಬೂಲ್ನ ಹೆಲ್ಪ್ ತಗೊಂಡು ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾನೆ, ದೆವ್ವಗಳೆಲ್ಲ ಬಿಡಿಸ್ತಾ ಇದ್ದಾನೆ ಅಂತ ಅವ್ರು ಗ್ರಹಿಸಿಕೊಳ್ತಾ ಇದ್ದಾರೆ. ಆದ್ರೆ
ಯೇಸು ಸ್ವಾಮಿ ಎಕ್ಸ್ಪ್ಲೇನ್ ಮಾಡ್ತಾನೆ ಏನಂತಂದ್ರೆ, ದೆವ್ವಗಳ ಒಡೆಯನ ಬೆಲ್ಜೆಬೂಲನ ಸಹಾಯದ ನಾನು ಮಾಡಿದ್ರೆ ದೆವ್ವಗಳನ್ನ ಇನ್ನೂ ಹೆಚ್ಚಾನೆಚ್ಚು ರೀತಿ ತರಿಸ್ತೀನಿ ಹೊರತು ಬಿಡಿಸಲ್ಲ ಅಂತೇಳಿ ಎಕ್ಸ್ಪ್ಲೇನ್ ಮಾಡ್ತಾನೆ. ಹಾಗೆ ನಮ್ಮ ವಿಷಯಗಳಲ್ಲಿ ಯೇಸು ಕ್ರಿಸ್ತನ ವಿಷಯವಾಗಿ, ಆತ್ಮಿಕ ವಿಷಯವಾಗಿ ವಿವೇಚನೆ ನಮ್ಮಲ್ಲಿ ಇದ್ರೆ ನಾವು ಈ ಯೇಸುವಿನ ಅಧಿಕಾರವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತೇವೆ. ಸರಿಯಾದ ಯಾವ ರೀತಿ ಒಬ್ಬ ಯವನಸ್ಥನ ಪ್ರಾರ್ಥನೆ ಮಾಡಿದ್ನಲ್ಲ, ಕ್ರಿಶ್ಚಿಯನ್ ಕನ್ವರ್ಟ್ ಮಾಡು ಅಂತ ಹೇಳಿ, ಇದೇ ವಿಷಯ ಇನ್ನೊಂದು ರೀತಿ ಪ್ರಾರ್ಥನೆ ಮಾಡುವಂತಹ ಸನ್ನಿವೇಶ ಕೂಡ ನಾನು ನಿಮ್ಗೆ ಹೇಳಬಲ್ಲೆ. ಅದೇ ಒಬ್ಬ ಯವನಸ್ಥನು ತನ್ನ ಮಾರ್ಗವಾಗಿ, ಇದು ನಿಜವಾಗಿ ನಡೆದಂತಹ ಘಟನೆ. ಮೋಹನ್ ಸಿ ಲಾಜರಸ್ ಅವರು ತಮ್ಮ ಪ್ರಸಂಗದಲ್ಲಿ ಒಂದು ಸನ್ನಿವೇಶದ ಪ್ರಸಂಗದಲ್ಲಿ ಒಂದು ಕಡಿದಾದ ಅಥವಾ ಕಾಡಿನ ಪ್ರಾಂತ್ಯದಲ್ಲಿ ಇರುವಾಗ ಆ ಕಾಡಿನ ಪ್ರಾಂತ್ಯದವರು ಅವರ ಜೀವನದಲ್ಲಿ ನಡೆದಂತಹ ಒಂದು ವಿಶೇಷ ಸಂಗತಿಯನ್ನ ಮೋಹನ್ ಸಿ ಲಾಜರಸ್ ಅವರು ತಮ್ಮ ಪ್ರಸಂಗದಲ್ಲಿ ಹೇಳಿರುವಂತನ್ನ ನಾನು ಕೇಳಿರುವುದು. ಇದೇ ಕಾಡಿನಲ್ಲಿ ಒಂದು ಹಳ್ಳಿಗೆ ಹೋಗ್ಬೇಕಾದ್ರೆ ಕಾಡಿನ ದಾಟಿ ಹೋಗ್ಬೇಕು. ಆ ಕಾಡಿನ ದಾಟಿ ಹೋಗುವಂತಹ ಸನ್ನಿವೇಶದಲ್ಲಿ ಒಬ್ಬ ಯವನಸ್ಥನು ತನ್ನ ಮಾರ್ಕೆಟ್ ಎಲ್ಲ ಮುಗಿಸ್ಕೊಂಡು ತನ್ನ ತರಕಾರಿ, ತನ್ನ ಸಾಮಗ್ರಿಗಳನ್ನ ಹೋಗ್ತಾ ಇರ್ಬೇಕಾದ್ರೆ ಎದುರಾಗಿ ಸಿಂಹ ಬರ್ತದೆ. ಇದು ನಡೆದಂತ ವಿಷಯ. ಸಿಂಹ ಬಂದಾಗ ಆ ಯವನಸ್ಥನು ಭಯ ಪಡ್ಲಿಲ್ಲ ಅಥವಾ ಆ ವ್ಯಕ್ತಿ ಗೊಂದಲಕ್ಕೊಳಗಾಗ್ಲಿಲ್ಲ. ತಾನು ತಂದಿರುವಂತಹ ಸಾಮಗ್ರಿಗಳು, ತಾನು ತಂದಿರುವಂತ ಎಲ್ಲ ಮಾರ್ಕೆಟಿನ ತಂದ ಸಾಮಗ್ರಿಗಳನ್ನ ಕೆಳಗೆ ಇಟ್ಟು ಅಲ್ಲೇ ನಿಂತ ಸ್ಥಳದಲ್ಲಿ, ಸಿಂಹ ಎದುರಿಗಿದೆ ನಿಂತ ಸ್ಥಳದಲ್ಲಿ ಮೊಣಕಾಲೂರಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ. ಏಸಪ್ಪ, ನಾನೀಗ ಮಾರ್ಕೆಟ್ ಮುಗಿಸ್ಕೊಂಡು ನನ್ನ ಹಳ್ಳಿಗೆ ಅಥವಾ ನನ್ನ ಜಾಗಕ್ಕೆ ನಾನು ವಾಪಸ್ ಹೋಗ್ತಾ ಇದ್ದೀನಿ. ನನ್ನ ಎದುರಿಗೆ ಸಿಂಹ ಇದೆ. ನಿನ್ನ ಚಿತ್ತ ಏನಿದೆಯೋ, ಮೊದಲನೇದು ಆ ಸಿಂಹಕ್ಕೆ ನಾನು ಆಹಾರವಾಗಿದ್ರೆ ಅದೇ ನೆರವೇರ್ಲಿ, ಅದು ನನ್ನ ತಿನ್ಲಿ. ಅಥವಾ ನಾನು ಸುರಕ್ಷಿತವಾಗಿ ನನ್ನ ಗ್ರಾಮಕ್ಕೆ ಹೋಗ್ಬೇಕಾ, ಅದು ನನಗೆ ದಾರಿ ಬಿಡ್ಲಿ, ನಾನು ನಡ್ಕೊಂಡು ಹೋಗ್ಲಿ, ಆಮೇನ್ ಅಂತ ಇಷ್ಟೇ ಪ್ರಾರ್ಥನೆ ಮಾಡ್ತಾನೆ. ಆ ಸಿಂಹ ತನ್ನ ಜಾಗ ಬಿಟ್ಟು ತನ್ನ ಪಾಡಿಗೆ ತನ್ನ ಕಾಡಲ್ಲಿ ಹೋಗುತ್ತೆ. ಈ ವ್ಯಕ್ತಿ ತನ್ನ ಸಾಮಗ್ರಿಗಳನ್ನ ಮತ್ತೆ ಕೈಯಲ್ಲಿ ಎತ್ಕೊಂಡು ತನ್ನ ಹಳ್ಳಿಗೆ, ತನ್ನ ಊರಿಗೆ ನಡ್ಕೊಂಡು ಹೋಗ್ತಾನೆ. ಸೊ ಹೀಗೆ ಆತ್ಮಿಕ ವಿವೇಚನೆ, ದೇವರಲ್ಲಿ ನಾವು ಹೇಗೆ ಪ್ರಾರ್ಥಿಸಬೇಕು, ದೇವ್ರನ್ನ ನಾವು ನಂಬಿಕೆಯಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂತಹ ಸಂಗತಿಯನ್ನ ಗ್ರಹಿಸಿಕೊಂಡವರಾಗಿ, ಯೇಸುವಿನ ಅಧಿಕಾರವನ್ನ, ಯೇಸುವಿನ ಶಕ್ತಿಯನ್ನ ಗ್ರಹಿಸಿಕೊಂಡವರಾಗಿ ನಾವು ಜೀವಿಸಬೇಕು. ದೇವರಲ್ಲಿ ನಂಬಿಕೆ ಇಟ್ರೆ, ಯೇಸು ಕ್ರಿಸ್ತನಲ್ಲಿ ಯಾವ ರೀತಿ ಫರಿಸಾಯರು ತಪ್ಪಾದಂತ ವಿಷಯಗಳನ್ನೇ ಕಂಡಿಡಿತಾ ಇದ್ರು, ಆ ರೀತಿ ನಾವು ಯೇಸುವಿನಲ್ಲಿ ಒಳ್ಳೆಯ ವಿಷಯಗಳನ್ನು ಜಾಸ್ತಿ ಕಂಡಿಡ್ಕೊಂಡು ಅಳವಡಿಸ್ಕೊಳ್ಬೇಕು. ಬರೀ ಕಂಡಿಡಿದ ಅಥವಾ ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ, ಅಳವಡಿಸ್ಕೊಳ್ಬೇಕು. ಆತನ ಶಕ್ತಿಯನ್ನ ನಾವು ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಬೇಕು. ಪ್ರಾರ್ಥನೆ ಮೂಲಕವಾಗಿ, ವಾಕ್ಯಗಳನ್ನ ಧ್ಯಾನಿಸೋದ್ರ ಮೂಲಕವಾಗಿ, ನಮ್ಮ ಜೀವನದಲ್ಲಿ ಆ ವಾಕ್ಯಗಳಂತೆ ಅನುಸರಿಸಿ ನಡೆಯೋದ್ರ ಮೂಲಕವಾಗಿ ನಾವು ಆತನ ಶಕ್ತಿಯನ್ನ ಗ್ರಹಿಸ್ಕೊಳ್ಬೇಕು. ಇಲ್ಲಿ ಒಂದೊಂದೊಂದು ಸನ್ನಿವೇಶಗಳಲ್ಲಿ ಕೂಡ ಯೇಸುವಿನ ಕಾರ್ಯವನ್ನ ಫರಿಸಾಯರು, ಸದ್ದುಕಾಯರು ಮತ್ತು ಯೇಸುವಿನ ವಿರೋಧಿಗಳು ಯಾವ ರೀತಿ ಅಡ್ಡ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಎಲ್ಲಾ ಸನ್ನಿವೇಶಗಳಲ್ಲಿ, ಎಲ್ಲಾ ಕಾರ್ಯಗಳಲ್ಲಿ ಯೇಸು ನಮಗೆ ಏನ್ ಕಲಿಸ್ಕೊಡ್ತಾ ಇದ್ದಾನೆ ಅದನ್ನ ನಾವು ಕಲಿಯುವಂತವರಾಗಿರ್ಬೇಕು. ನಂಬಿಕೆಯಿಂದ ಇಟ್ಕೊಂಡು ಕಲಿಯಬೇಕು, ಕೆಟ್ಟದನ್ನ ನಿರಾಕರಿಸಬೇಕು, ದೇವರ ರಾಜ್ಯಕ್ಕೆ ಸೇರ್ಬೇಕು ಅನ್ನುವಂಥದ್ದನ್ನ ನಾವು ಮರಿಬಾರ್ದು. ಮತ್ತು ನಾವು ಮಾಡ್ಬೇಕಂತ ವಿಷಯ ಏನಂತಂದ್ರೆ, ಆತ್ಮಿಕ ವಿಷಯವಾಗಿ ನಾವು ಬದ್ಧರಾಗಿರ್ಬೇಕು. ಈಗಾಗಲೇ ಹೇಳಿದಂತೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8-10 ವಚನಗಳಲ್ಲಿ ಕರ್ತನಿಗೆ ಮೆಚ್ಚುಗೆಯಾಗಿದ್ದನ್ನ ನಾವು ಪಡ್ಕೊಳ್ಬೇಕು. ಮತ್ತು ಇದೆಲ್ಲ ವಿಷಯಗಳಿಂದ ನಾವು ಕಲಿಯುವಂತ, ನಮ್ಮ ಜೀವನಕ್ಕೆ ಅನ್ವಯ ಮಾಡ್ಬೇಕಾದಂತ ಸಂಗತಿ ಏನಂತಂದ್ರೆ, ಪವಿತ್ರಾತ್ಮನನ್ನ ಹುಡುಕುವುದು. ಪವಿತ್ರಾತ್ಮನನ್ನ ನಮ್ಮ ಜೀವನದಲ್ಲಿ ನಾವು ಹುಡುಕಿ, ನಮ್ಮ ಜೀವನದಲ್ಲಿ ಬರಮಾಡಿಕೊಂಡು ದೇವರಿಗೆ ಮೆಚ್ಚುಗೆಯಾದಂತ ಕಾರ್ಯಗಳನ್ನ ಮಾಡಬೇಕು ಅನ್ನೋದನ್ನ ನಾವು ಮರಿಬಾರ್ದು. ದೇವರ ವಾಕ್ಯವನ್ನು ಆಶೀರ್ವದಿಸ್ಲಿ. ಈ ಒಂದು ಸಮಯದಲ್ಲಿ ಇವತ್ತಿನ ಸುವಾರ್ತಿಕರು ಅಥವಾ ದೇವರ ಸೇವಕರ ಬಗ್ಗೆ ನಾವು ನೋಡುವುದಾದ್ರೆ, ಅದು ಬಿಷಪ್ ವೇದನಾಯಗಂ ಸ್ಯಾಮುವೆಲ್ ಅಜೇರಿಯಾ ಅನ್ನುವಂಥವ್ರು. ಇವರು ತಮಿಳುನಾಡಿನ ವೆಲ್ಲಲಿನ್ವೆಲೈ ಅನ್ನುವಂತಹ ಒಂದು ಪ್ರಾಂತ್ಯದಲ್ಲಿರುವರು. ಇವರು ಹಳ್ಳಿಯ ಪ್ರಾಂತ್ಯದಲ್ಲಿರುವಂತಹ ಒಬ್ಬ ಪಾಸ್ಟರ್ ಅವರ ಮಗರಾಗಿದ್ರು. ಇವರು ತಮ್ಮ ಜೀವನದಲ್ಲಿ ತಮ್ಮ ದೇವರನ್ನ ಮಹಿಮೆ ಪಡಿಸುವಂತಹ ಕಾರ್ಯಗಳನ್ನ ಮಾಡಿದಂಥವರು. ಪ್ರಬಲವಾದ ಕ್ರೈಸ್ತ ನಾಯಕರು, ಸಾಮಾಜಿಕ ಸುಧಾರಕರು ಇವರಾಗಿದ್ದಾರೆ. 1905ನೇ ಇಸವಿಯಲ್ಲಿ ಇವರು ಸುವಾರ್ತಿಕರನ್ನ ಎಬ್ಬಿಸುವುದಕ್ಕಾಗಿ, ಅವರಿಗೆ ತರಬೇತಿ ಕೊಡುವುದಕ್ಕಾಗಿ ಮತ್ತು ಸುವಾರ್ತೆ ವಿಷಯವಾಗಿ ಅವ್ರನ್ನ ಬೇರೆ ಬೇರೆ ಕಡೆ
ಕಳಿಸ್ಬೇಕು ಅಂತೇಳಿ ಭಾರತೀಯ ಸುವಾರ್ತೆ ಸೊಸೈಟಿ ಅನ್ನುವಂಥದ್ದನ್ನ 1905ನೇ ಇಸ್ವಿಯಲ್ಲಿ ಇವರು ಸಹ ಸಂಸ್ಥಾಪಕರಾಗಿ ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ. ಮತ್ತು 1919ರಲ್ಲಿ ಆಂಧ್ರ ಪ್ರದೇಶದ ಡೋರ್ನಾಕ್ನಲ್ಲಿ ಮೊದಲ ಭಾರತೀಯ ಆಂಗ್ಲಿಕನ್ ಬಿಷಪ್ ಆಗಿ ಅವರನ್ನ ಅಭಿಷೇಕ ಮಾಡಲಾಗಿತ್ತು. ಇವರು ಸ್ಥಳೀಯ ನಾಯಕತ್ವ, ಸ್ವಯಂ ಪೋಷಕ ಸಭೆಗಳು ಮತ್ತು ಕ್ರೈಸ್ತರಲ್ಲಿ ಐಕ್ಯತೆ ಇರಬೇಕು ಅಂತೇಳಿ ಒತ್ತಿ ಹೇಳಿದಂತಹ ಸುವಾರ್ತಿಕರಾಗಿ ಇವರಾಗಿದ್ದಾರೆ. ಮತ್ತು ಎಕ್ಯುಮೆನಿಕಲ್ ಚಳವಳಿಯಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದಂಥವ್ರು ಇವರಾಗಿದ್ದಾರೆ. ಅವರು ಸೇವೆಯು ಸುವಾರ್ಥ ಬೋಧನೆಯನ್ನು ಶಿಕ್ಷಣ ಮತ್ತು ಸಾಮಾಜಿಕ ಉನ್ನತಿಯೊಂದಿಗೆ ಸಂಯೋಜಿಸಿತು. ಅಂದ್ರೆ ಇವರು ಒಂದು ಕಡೆ ಸುವಾರ್ಥ ಸೇವೆಯನ್ನ ಮಾಡ್ತಾ ಇದ್ರು, ಪ್ರಬಲವಾಗಿ ದೇವರ ಸೇವೆಯನ್ನ ಮಾಡ್ತಾ ಇದ್ರು. ಮತ್ತೊಂದೆಡೆ ಸಮಾಜ ಸೇವೆಗೆ, ಶೈಕ್ಷಣಿಕ ವಿಷಯವಾಗಿ ಮತ್ತು ಸಾಮಾಜಿಕ ಸುಧಾರಣೆಗಳ ವಿಷಯವಾಗಿ ಕೂಡ ಇವರು ಸೇವೆಯನ್ನ ಮಾಡ್ತಾ ಇದ್ರು ಅನ್ನೋದನ್ನ ನಾವು ನೋಡ್ತೇವೆ. ಬಹುಶಃ ಇವರು 1945ನೇ ಇಸವಿಯಲ್ಲಿ ಮರಣ ಹೊಂದ್ತಾರೆ ಅಂತ ನೆನೆಸ್ತೇನೆ. 1 ಜನವರಿ 1945. ಇವರ ಜೀವನದ ವಿಷಯವಾಗಿ ನಾವು ಕಲಿತುಕೊಳ್ಳುವಂತ ವಿಷಯ ಏನಂದ್ರೆ ಪ್ರಬಲವಾಗಿ ಸುವಾರ್ತೆ ಸೇವೆಯನ್ನ ಮಾಡಬೇಕು ಮತ್ತು ಸಾಮಾಜಿಕ ಸುಧಾರಣೆಯನ್ನು ಕೂಡ ಮಾಡುವುದರಲ್ಲಿ ನಾವು ತೊಡಗಿಸಿಕೊಳ್ಬೇಕು. ದೇವರ ಕಾರ್ಯಗಳನ್ನ ಮಹಿಮೆ ಪಡಿಸಬೇಕು. ದೇವರ ರಾಜ್ಯಕ್ಕಾಗಿ ನಾವು ತವಕವುಳ್ಳವರಾಗಿರ್ಬೇಕು. ಪವಿತ್ರಾತ್ಮದ ಉಡುಗೊರೆ ಮತ್ತು ಯೇಸುವಿನ ಅಧಿಕಾರದ ವಿಷಯವಾಗಿ ಹಾಗೂ ಬಿಷಪ್ ವೇದನಾಯಕಂ ಸಾಮುವೇಲ್ ಅಜೇರಿಯಾ ಅವರ ವಿಷಯವಾಗಿ ದೇವರು ಇವತ್ತು ನಮಗೆ ಕಲಿಸಿಕೊಟ್ಟದಕ್ಕಾಗಿ ಸ್ತೋತ್ರ ಹೇಳುತ್ತಾ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನು, ಭೂಮಿಯ ಆಕಾಶಗಳ ನಿರ್ಮಾಣಿಕನು, ಸದಾಕಾಲ ನಮ್ಮನ್ನು ನೋಡುವಂತವನು, ಕಾಯುವಂತವನು, ನಮಗೆ ಬೇಕಾಗಿರುವಂತದ್ದೆಲ್ಲವನ್ನ ಒದಗಿಸಿ ಪೋಷಿಸುವಂತವನು ಆಗಿರುವಂತಹ ಪರಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹೌದು ಸ್ವಾಮಿ, ನೀನು ನಮಗೆ ಕೊಡುವಂತಹ ಕಾರ್ಯಗಳನ್ನ ನಮಗೆ ಕೊಡಲಿಕ್ಕೆ ಸಿದ್ಧರಾಗಿದ್ದೀರಿ. ನಾವು ಹೊಂದಿಕೊಳ್ಳಿಕ್ಕೆ, ವಿವೇಚನೆಯಿಂದ ಹೊಂದಿಕೊಳ್ಳಿಕ್ಕಾಗುವಂತೆ ನಮಗೆ ಜ್ಞಾನವನ್ನು ದಯಪಾಲಿಸಿಕೊಡು ಸ್ವಾಮಿ. ಹೌದು, ಜ್ಞಾನವು ವಿವೇಕವು ನಮ್ಮಲ್ಲಿದ್ದರೆ ನಾವು ಆತ್ಮಿಕವಾಗಿಯೂ ನಿನ್ನ ರಾಜ್ಯವನ್ನು ಮಹಿಮೆಪಡಿಸುವಂತವರಾಗಿಯೂ ಮತ್ತು ನಿನ್ನ ರಾಜ್ಯಕ್ಕೆ ಸೇರುವಂತವರಾಗಿಯೂ ನಮ್ಮ ಜೀವನದಲ್ಲಿ ನಾವು ಅದನ್ನು ತೋರಿಸಿಕೊಳ್ಳುತ್ತೇವೆ. ಹಾಗಾಗಿ ಜ್ಞಾನ ವಿವೇಕದಿಂದ ನಾವು ಹೊಂದಿಕೊಂಡು ಆತ್ಮಿಕ ವಿವೇಚನೆಯಿಂದ ನಾವು ಜೀವಿಸಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ ಸ್ವಾಮಿ. ಪವಿತ್ರಾತ್ಮನ ಉಡುಗೊರೆಯನ್ನು ಹೊಂದಿಕೊಳ್ಬೇಕು. ಈ ಪವಿತ್ರಾತ್ಮನ ವಿಷಯವಾಗಿ ನಂಬಿಕೆ ಇಡಬೇಕು. ಇವನ್ನ ನಾವು ಹೊಂದಿಕೊಳ್ಬೇಕಾಗಿರುವಂತೆ ನಾವು ಮಾಡಬೇಕಾಗುವಂತ ಎಲ್ಲಾ ಕಾರ್ಯಗಳನ್ನ ನಾವು ಮಾಡ್ಲಿಕ್ಕಾಗುವಂತೆ ಸಹಾಯ ಮಾಡು. ಹೌದು ಸ್ವಾಮಿ, ನಾವೆಲ್ಲಾ ಕಾರ್ಯಗಳಲ್ಲಿ ನಾವು ನಿಮ್ಮನ್ನ ಪ್ರಚುರಪಡಿಸಬೇಕು, ನಿಮ್ಮನ್ನ ಮಹಿಮೆ ಪಡಿಸಬೇಕು. ಹೀಗಾಗ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ಕೃಪೆಯನ್ನ ಕೊಡು ಸ್ವಾಮಿ. ಸದಾಕಾಲ ನಿನ್ನವರಲ್ಲಿ, ನಿನ್ನ ವಾಕ್ಯಗಳಲ್ಲಿ ನೆಲೆಗೊಂಡಿದ್ದು ನಾವು ಫಲ ಕೊಡ್ಲಿಕ್ಕಾಗುವಂತೆ ನಮಗೆ ಜ್ಞಾನವನ್ನು ದಯಪಾಲಿಸಿಕೊಡು ಸ್ವಾಮಿ. ಹೌದು ರಾಜ, ಶರೀರ ಭಾವದ ಕರ್ಮಗಳನ್ನ, ಶರೀರ ಭಾವದ ಕ್ರಿಯೆಗಳನ್ನ ಎಷ್ಟು ಮಾತ್ರಕ್ಕೂ ಅನುಸರಿಸದೆ ಪವಿತ್ರಾತ್ಮ ಕಾರ್ಯಗಳನ್ನ, ಪವಿತ್ರಾತ್ಮನ ವಿಷಯಗಳನ್ನ, ಪವಿತ್ರಾತ್ಮನ ಕ್ರಿಯೆಗಳನ್ನ ನಮ್ಮ ಜೀವನದಲ್ಲಿ ನಾವು ನಡೆಸಲಿಕ್ಕಾಗುವಂತೆ ಸಹಾಯ ಮಾಡುತ್ತೆಂಬುದಾಗಿ ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಪರಿಶುದ್ಧ ದೇವರೇ, ನಾವು ಹೊಂದಿರುವಂತಹ ಈ ವಿಷಯಗಳೆಲ್ಲವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಿಮಗೆ ಮಹಿಮೆಯುಳ್ಳವರಾಗಿ, ನಿಮ್ಮನ್ನು ಮಹಿಮೆ ಪಡಿಸುವಂತವರಾಗಿ ಜೀವಿಸಲಿಕ್ಕಾಗುವಂತೆ ನಮಗೆ ನಿಮ್ಮ ಆತ್ಮನ ಸಹಾಯವನ್ನು ಒದಗಿಸಿಕೊಡು. ಇಲ್ಲಿಯವರು ನಮಗೆ ನಡೆಸೋದಕ್ಕಾಗಿ, ಪ್ರಾರ್ಥನೆಯಲ್ಲಿ ನಮ್ಮನ್ನ ಕಾಯುವುದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ ಸ್ವಾಮಿ. ನಮ್ಮೆಲ್ಲಾ ಸೇವೆಗಳನ್ನು ಆಶೀರ್ವದಿಸು, ನಮ್ಮೆಲ್ಲಾ ಸೇವಕರುಗಳನ್ನ ಆಶೀರ್ವದಿಸು. ಅವರಿಗೆ ಬೇಕಾಗಿರುವಂತದ್ದು ಎಲ್ಲವನ್ನ ನೀನು ಒದಗಿಸಿಕೊಡು ಸ್ವಾಮಿ. ಸೈತಾನನು ತರುವಂತಹ ಎಲ್ಲಾ ಅಡ್ಡಿಗಳನ್ನ, ಸೈತಾನನು ಕೊಡುವಂತಹ ಎಲ್ಲಾ ಕೇಡುಗಳನ್ನ ಸೇವಕರು ಜಯಿಸ್ಲಿಕ್ಕಾಗುವಂತೆ ಅವರಿಗೆ ಜ್ಞಾನ ವಿವೇಕವನ್ನು ಕೊಡು ಸ್ವಾಮಿ. ಸೇವಕರ ಜೀವನವನ್ನು ಆಶೀರ್ವದಿಸು. ಅವರ ಕೌಟುಂಬಿಕ ಜೀವನ, ವೈಯಕ್ತಿಕ ಜೀವನ, ಸೇವೆ ಜೀವನ ಎಲ್ಲವನ್ನು ಆಶೀರ್ವದಿಸು. ಎಲ್ಲದರಿಂದಲೂ ಕರ್ತನೆ ಸ್ವಾಮಿ ಅವರಿಗೆ ಬಿಡುಗಡೆಯನ್ನ, ಅಭಿವೃದ್ಧಿಯನ್ನ ನೀನು ದಯಪಾಲಿಸಿಕೊಡು ಸ್ವಾಮಿ. ಮಾತ್ರವಲ್ಲದೆ ನಮ್ಮ ಎಲ್ಲಾ ಅಧಿಕಾರಿಗಳನ್ನ ಆಶೀರ್ವದಿಸು. ನಮ್ಮ ಡೈರೆಕ್ಟರ್ನ, ಡೆಪ್ಯೂಟಿ ಡೈರೆಕ್ಟರ್ನ ಮತ್ತು ಎಲ್ಲಾ ಗವರ್ನಿಂಗ್ ಬಾಡಿಗಳನ್ನ ಮತ್ತು ಎಲ್ಲಾ ಮ್ಯಾನೇಜ್ಮೆಂಟ್ ಕಮಿಟಿಗಳನ್ನ, ಎಲ್ಲಾ ಸೇವಕರುಗಳನ್ನ, ಎಲ್ಲಾ ನಾಯಕರುಗಳನ್ನ ನೀನು ಜ್ಞಾನ ವಿವೇಕದಿಂದ ತುಂಬಿಸು. ಸೇವೆ ವಿಷಯವಾಗಿ, ನಿನ್ನ ರಾಜ್ಯದ ವಿಷಯವಾಗಿ ಅವರಿಗಿರುವಂತಹ ಎಲ್ಲಾ ಆಶೆ ಅಭಿಲಾಷೆಗಳು ನೆರವೇರ್ಲಿಕ್ಕಾಗುವಂತೆ, ಕಾರ್ಯರೂಪಕ್ಕೆ ಬರ್ಲಿಕ್ಕಾಗುವಂತೆ ನಿನ್ನ ಜ್ಞಾನವನ್ನ, ವಿವೇಕವನ್ನ, ಆಶೀರ್ವಾದವನ್ನ, ಸಹಾಯವನ್ನ ದಯಪಾಲಿಸಿಕೊಡು ಸ್ವಾಮಿ. ಮಾತ್ರವಲ್ಲದೆ
ಈ ಕಲ್ವಾರಿ ಚಾಪಲ್ ಸೇವೆ ಮೂಲಕವಾಗಿ ನಡೆಯುವಂತ ಎಲ್ಲಾ ಸೇವೆಗಳನ್ನು ಆಶೀರ್ವದಿಸು. ಈ ಎಲ್ಲಾ ಸೇವೆಗಳಲ್ಲಿ ಕೂಡ ಕರ್ತನೇ ಸ್ವಾಮಿ ನಿನ್ನ ಸಹಾಯದ ಹಸ್ತಗಳು ಇರಲಿ. ಅದು ಹಾಸ್ಟೆಲ್ ವಿಷಯವಾಗಿ ಸೇವೆ, ರೋಗಿಗಳ ಮಧ್ಯದಲ್ಲಿ ನಡೆಯುವಂತಹ ಸೇವೆ, ಸಭೆಗಳಲ್ಲಿ ನಡೆಯುವಂತಹ ಸೇವೆ, ಈ ಎಲ್ಲಾ ಸೇವೆಗಳಲ್ಲಿ ಕೂಡ ಕರ್ತನೇ ಸ್ವಾಮಿ ಏಳಿಗೆ, ಅಭಿವೃದ್ಧಿ ಕಾಣಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ನಿನ್ನ ಕೃಪೆಯಿಂದ ತುಂಬಿಸು. ನಮ್ಮ ಪ್ರಭು ರಕ್ಷಕನು ಮಹೋನ್ನತನಾಗಿರುವಂತಹ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಎಲ್ಲಾ ಪ್ರಾರ್ಥನೆಯನ್ನ ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್.